ಏನ್ ಹೇಳಿ ಅಧ್ಯಕ್ಷರೇ, ಈ ಚೀಪ್ ಅದ್ರಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ. ತಾನು ಉರಿದು ಖಾಲಿ ಆದ್ರೂ ಬೆಳಕು ಕೊಡೋ ದೀಪಕ್ಕಿರೋ ವ್ಯಾಲ್ಯೂ ತಾನು ಖಾಲಿ ಆದ್ರೂ ಇನ್ನೊಬ್ಬರಿಗೆ ಖುಷಿ ಕೊಡೋ ಈ ಲಾಲಿಪಾಪ್ಗಿಲ್ಲ. ಉಪಾಧ್ಯಕ್ಷರೇ, ನಮ್ಮ ಸಂಘ ಏನಾದ್ರು ಸ್ಟೇಟ್ ಲೆವೆಲಲ್ಲಿ ಹೆಸರು ಮಾಡಿದ್ರೆ ದೀಪಕ್ ಸಿಗೋ ಸ್ಥಾನಮಾನ ಈ ಲಾಲಿಪಾಪ್ಗೂ ಸಿಗೋ ಥರ ಮಾಡಬೇಕು. ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ. ಅಲ್ಲ ಲಾಲಿಪಾಪ್. ಮದುವೆಯ ಕರೆಯೋಲೆ. ಹಂಗ ಮಂಗ ಪೆಂಗ ಸಂಘ. ಅಧ್ಯಕ್ಷರೇ, ಊಟ ಅಂದ್ರೆ ಉಪ್ಪಿನಕಾಯಿ ಇರಬೇಕು, ಪೋಸ್ಟ್ರು ಅಂದ್ರೆ ನಮ್ ತಲಕಾಯಿ ಇರಬೇಕು ಅಂತ ಅದ್ರಲ್ಲಿ ಯಾವನ ಪೋಸ್ಟರ್ ಪೋಸ್ಟ್ ಕೊಡ್ಗೆ ಮೆರಿತಾವನಲ್ಲ ಅಧ್ಯಕ್ಷರೇ. ಹೇಯ್, ನಮ್ಮ ಶಿವರುದ್ರಗೌಡನ ಮಗಳು ಐಶ್ವರ್ಯ ಅಲ್ವಾ? ಸ್ಕೂಲ್ಗೆ ಹೋಗೋ ಮಗಿನ ಕರ್ಕೊಂಡೋಗಿ ಮದುವೆ ಮಾಡ್ತಾವ್ರಾ? ಮಾಡ್ತೀನಿ ನೋಡು. ಏನ್ ಲಾಯರು ಫೋನ್ ಮಾಡ್ತಿದ್ದೀರಾ? ಲಾಯರೇ ಮಾಡ್ತಾ ಇರೋದು. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್. ಕನ್ನಡದಲ್ಲಿ ಮಾತಾಡಿ ಪ್ಲೀಸ್. ಮೇಡಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಯುವರ್ ಆನರ್. ನೋಡಿ ಸರ್. ಅಧ್ಯಕ್ಷ ಒಂದ್ ನಿಮಿಷ. ಇದು ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್. ನಾನ್ ಜಡ್ಜ್ ಅಲ್ಲ, ಇನ್ಸ್ಪೆಕ್ಟ್ರು. ಮೇಡಮ್, ಇದು ಕೋರ್ಟ್ ಅಲ್ದ ಇದ್ರು ನಾನ್ ಲಾಯರು. ನೀವು ಮಧ್ಯ ಬಾಯಾಕ್ಬಿಡಿ, ಎಲ್ಲ ಮರ್ತೋಗುತ್ತೆ. ಏನ್ ಹೇಳ್ರಿ? ನೋಡಿ ಯುವರ್ ಆನರ್, ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾನೆ ಇದೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತೋ ಕಾಲ ಈಗ ಬಂದಿದೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಇದ್ರು ಆಗ, ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಎಲ್ಲ ಪೀಸ್ ಪೀಸ್. ಸರ್, ದಯವಿಟ್ಟು ವಿಷಯಕ್ಕೆ ಬನ್ನಿ. ಒಂದು ಸುಂದರ ಸಂಸಾರ ನಡೆಸೋಕೆ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬಿರ್ಬೇಕು ಅಂತ ಕಾನೂನೇ ಇದೆ. ಆದ್ರೆ ನಮ್ಮ ಹಳ್ಳಿಲಿ ಏನಾಗ್ತಿದೆ ಮೇಡಮ್, ಸ್ಕೂಲಿಗೆ ಹೋಗೋ ಹುಡುಗಿನ ಕರ್ಕೊಂಡೋಗಿ ಮದ್ವೆ ಮಾಡ್ತಾ ಇದ್ದಾರೆ. ಇದಕ್ಕೇನಂತೀರಾ ಮೇಡಮ್, ಏನಂತೀರಾ? ಈಗಿನ ಕಾಲದ ಹುಡುಗಿರೆಲ್ಲ ತುಂಬಾ ಹುಷಾರಿದ್ದಾರ್ರಿ. ಬಲವಂತದ ಮದುವೆಗೆಲ್ಲ ಬಗ್ಗೋದಿಲ್ಲ. ಮೇಡಮ್, ಆದ್ರೆ ಈ ಹುಡುಗಿ ಸಿಕ್ಕಾಪಟ್ಟೆ ಪೆದ್ದಿ. ಸ್ಕೂಲ್ಗೆ 3 ದಿನ ರಜಾ ಸಿಗುತ್ತೆ ಅಂತ ಒಂದೇ ಒಂದ್ ಕಾರಣಕ್ಕೆ ಮದುವೆಗೆ ಒಪ್ಕೊಂಡಿದ್ದಾಳೆ. ನೋಡಿ ಮೇಡಮ್, ನೀವ್ ಈಗಿಂದ ಈಗ್ಲೇ ನಿಮ್ ಬೆಟಾಲಿಯನ್ನ ಕರ್ಕೊಂಬಂದು ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಕಳಕಳೆಯ ಪ್ರಾರ್ಥನೆ. ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಬಿಡಕ್ಕಾಗಲ್ಲ ಮೇಡಮ್, ಬಿಡಕ್ಕಾಗಲ್ಲ. ಅದೇ 16 ವರ್ಷದ ಹುಡುಗಿನ ನಾವು ಕರ್ಕೊಂಡು ಹೋಗಿದ್ರೆ ನೀವು ಸುಮ್ಮನೆ ಬಿಡ್ತಾ ಇದ್ರಾ? ರೇಪು, ಕಿಡ್ನಾಪ್ ಅಂತ 20 ಕೇಸ್ ಹಾಕ್ಬಿಟ್ಟು ನಮ್ಮನ್ಗೆ ಹೆಂಗೆಲ್ಲ ರುಬ್ತಾ ಇದ್ರಿ. ನೋಡಿ ಮೇಡಮ್, ಈಗ ನಡೀತಾ ಇರೋ ಮದ್ವೆ ನೀವು ನಿಲ್ಲಿಸ್ತಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕಮಿಷನ್ ಹತ್ರ ಹೋಗ್ತೀವಿ. ಎಸ್ ಅಧ್ಯಕ್ಷರೇ, ವಾಸನೆ ಗಮ್ಮಂತ ಐತೆ. ಕಮ್ಮಿ ಆದ್ರೂ ಒಂದ್ 8 ಮರಿ ಹೊಡೆದಿರಲ್ವಾ? ಉಪಾಧ್ಯಕ್ಷರೇ, ದೊಡ್ಡ ಜಾಗ, ಮಿನಿಮಮ್ 10-15 ಮರಿ ಹೊಡೆದಿರ್ತಾರೆ. ಸಾರಿ ಗೊತ್ತಾಗ್ಲಿಲ್ಲ. ರೇ ಯಜಮಾನ್ರೆ, ಅಲ್ಲೇ ನಿಮ್ ಹಳೆ ಡೋ ಸ್ನಾನ ಮಾಡ್ತಾವಳ, ಬನ್ರಿ ಇಲ್ಲಿ. ಏನ್ರಪ್ಪ, ಅಲ್ಲಿ ಮದುವೆ ನಡೆಯುತ್ತೋ ಇಲ್ವೋ ಅನ್ನೋ ಟೆನ್ಷನ್. ನಮಗೂ ಅದೇ ಟೆನ್ಷನ್ ಬಟ್ರೆ, ಮದುವೆ ಎಲ್ಲಿ ನಿಂತೋಗ್ಬಿಡುತ್ತೋ ಅಂತ. ಬೇಗ ಬರ್ತೀವಿ, ತಿನ್ಕೊಂಡು ಎದ್ದೋಗ್ಬಿಡ್ತೀವಿ. ನೋಡ್ರಿ ಭಟ್ರೆ, ಗೌಡ್ರಿಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್, ನಿಮಗೆ ಬೇಯಿಸಿರೋ ಅನ್ನಕ್ಕೆ ಕಾಸು ಬತ್ತದೋ ಇಲ್ವೋ ಅನ್ನೋ ಟೆನ್ಷನ್, ನಮಗೆ ಎಷ್ಟೊತ್ತಿಗೆ ತಿಂದು ಮುಗಿಸ್ತೀವೋ ಅನ್ನೋ ಟೆನ್ಷನ್, ಒಬ್ಬೊಬ್ಬರ್ಗೋ ಅನ್ನೋ ಟೆನ್ಷನ್. ಹೋಗ್ತಾ ಬರೋಗ್ರಿ. ಗೋಯ ಆಯ್ತ್ರಪ್ಪ. ಕೋಪಕ್ಕೆ ಊಟ ಮಾಡ್ದೆ ಹೋಗ್ಬಿಡ್ತೀನಿ. ತಮ್ಗೆ ನರ ದೌರ್ಬಲ್ಯನೇ ಇಲ್ವಲ್ಲ? ಹಾಕಕ್ಕೆ ಒದ್ದಾಡ್ತಿ, ಹಾಕಯ್ಯ. ಹಾಕೆ ಯೋ, ಮೂಳೆ ಹಾಕು ಅಂದ್ರೆ ಬೇಳೆ ಹಾಕ್ತಿದ್ಯಲ್ಲ. ಬೇಳೆ ಸಾರ ಇದು, ಮಾಂಸ ಇಲ್ವಾ? ಯಾರು ಹೇಳಿದ್ ಮಾಂಸ ದುಡ್ಡ ಅಂತ? ಮದ್ವೆಗೆ ಅವನಾರ ಮಾಂಸ ಮಾಡಿಸ್ತಾನ? ಬೀಗ್ರೂಟಕ್ ತಾನೆ. ತಾಯಣೆ ಮಾಂಸದ ವಾಸನೆ ಮೂಗಿಗೆ ಹೊಡಿತು ಅಧ್ಯಕ್ಷರೇ. ಹೋಗ್ಲಿ ಬಿಡಿ ಉಪಾಧ್ಯಕ್ಷರೇ, ಜಾಸ್ತಿ ಫೀಲ್ ಆಗ್ಬಿಡಿ. ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿನ್ಕೊಂಡು ಹೋಗೋಣ. ಇದನ್ ತಿನ್ನೋದ್ರ ಬದಲು ನನ್ನ ಮನೆಗೆ ಹೋಗಿ ಮೊಸರನ್ನ ತಿಂತೀನಿ. ಅಲ್ಲಿಂದ ಓಡಿಸಿದಕ್ಕೆ ತಾನೇ ಇಲ್ಲಿಗೆ ಬಂದಿದ್ದು. ಓವರ್ ಬಿಲ್ಡಪ್ ಎಲ್ಲ ಕೊಡಬೇಡ, ಮುಚ್ಕೊಂಡು ತಿನ್ಕೊಂಡು ಎದ್ದೋಗೋಣ. ಓಕೆ. ಶಿವರುದ್ರೆ ಗೌಡನ್ ಮನೆ ಮದುವೆ ನಿಂತೋಯ್ತು. ಎಲ್ರು ಹೊರಡಿ. ಲೇಟ್ ಡಿಸಿಷನ್ ಯಾ. ಥರ್ಡ್ ಡಿಸಿಷನ್ ಆಲ್ವೇಸ್ ಲೇಟ್ ಯಾ. ಯಾವನು ಅವನು ವಿಷಯ ಅವನು? ಅಧ್ಯಕ್ಷರೇ, ಯಾರೋ ನಮ್ಗಿಂತ ಜಾಸ್ತಿ ಖುಷಿಯಾಗಿರಂಗ ಅವ್ರೆ. ಮೋಸ್ಟ್ಲಿ ಇವ್ರು ಯಾರೋ ನಮ್ಮ ಸಂಘದ ಕಾರ್ಯಕರ್ತನೇ ಇರಬೇಕು. ಕಂಡಿಡ್ದು ಒಳ್ಳೆ ಪೋಸ್ಟ್ ಕೊಡೋಣ. ಉಪಾಧ್ಯಕ್ಷಂದೇ ಕೊಟ್ಬಿಡೋಣ. ಖಜಾಂಜಿ ಕಾಲು ಇದೆ, ಸಮಾಧಾನ ಮಾಡ್ಕೊಳ್ಳೋಣ. ಏನ್ ಅಧ್ಯಕ್ಷರೇ, ನಿಮ್ ಆಟಲ್ಲಿ ಬರ್ದಿದ್ದ ಅಕ್ಷರಗಳನ್ನೆಲ್ಲ ಟೀಚರು ಡಸ್ಟರ್ ತಗೊಂಡ್ ನೀಟಾಗಿ ಅಳಿಸ್ಬಿಟ್ಟು ಹೋಗ್ತಾ ಇರಂಗಿದೆ. ನೋಡ, ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗೋನು, ಹುಡುಗಿ ಬಿಟ್ಟು ಹೋದ ತಕ್ಷಣ ಅಳ್ತಾ ಕುತ್ಕೊಳ್ಳೋನು ನಮ್ಮ ಸಂಘದಲ್ಲಿ ಇರಬಾರ್ದು ಅಂತ ಕಾನೂನೇ ಇದೆ. ನಾವೆಲ್ಲ 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಹರ್ಷಿತನ ನನ್ ಲವ್ ಮಾಡೋ ಅಂತ ಹಿಂದೆ ಅಲಿಯಂಗ್ ಮಾಡಿದವ್ರು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಸೂಜಿನ ಯಾವ ಡಾಕ್ಟರ್ ಚುಚ್ಚಿದ್ರೇನು ನೋವೆಲ್ಲ ಒಂದೇ, ಹಂಗೆ ಯಾವ ಹುಡುಗಿ ಕೈ ಕೊಟ್ರೇನು ಎಲ್ಲ ನೋವು ಒಂದೇ. ಸುಮ್ನೆ ಡವ್ ಮಾಡಬೇಡ. ಊರಲ್ಲಿ ಜಾತ್ರೆ ಬಗ್ಗೆ ಪಂಚಾಯತಿ ಸೇರವ್ರೆ. ಸಂಘದ ಪರವಾಗಿ ನಾವು ಅಲ್ಲಿ ಇಲ್ಲ ಅಂದ್ರೆ ನಮ್ ಸಂಘಕ್ಕೆ ಅವಮಾನ.
ಸಂಘದ ಕೆಲಸನೇ ಫಸ್ಟ್. ಲೈ ಟೀಚರ್ ಮದುವೆಗೆ ಒಂದು ಫ್ಲೆಕ್ಸ್ ಹಾಕ್ಸೋ. ಹುಡುಗಿ ಇಂಗ್ಲಿಷ್ ಟೀಚರು, ನಾನು ಒಳ್ಳೆ ಶೇಕ್ಸ್ಪಿಯರ್ ಗೆಟಪ್ ಅಲ್ಲಿ ಇರ್ಬೇಕು. ಹಾಗೆ ಕೆಳಗಡೆ ನಿನ್ ಫೋಟೋ ಹಾಕ್ಸ್ಕೋ. ಹಲೋ, ಚರ್ಚು ಅಂದ್ಮೇಲೆ ಫಾದರ್ ಇರ್ಬೇಕು, ಚರ್ಚ್ ಅಂದ್ಮೇಲೆ ನಮ್ ಸಂಘ ಇರ್ಲೇಬೇಕು. ಎಸ್, ಎನಿ ಪ್ರಾಬ್ಲಮ್? ನಮ್ಮಿಂದ ಯಾರ್ಯಾರಿಗೆ ಏನೇನಾಗ್ಬೇಕು? ಮೊದ್ಲು ಕನ್ನಡಕ ತೆಗೀರೆ, ನೋಡಕ್ ಆಗ್ತಾ ಇಲ್ಲ. ನಮ್ ಗೌಡ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಿ ತಾನೆ? ಎಲ್ಲ ಸರಿ ತಾನೆ? ಏನ್ ಸರಿನಾ? ಮನೆಗೆ 500, ಜಾತ್ರೆಗೆ 300, ಇವ್ರ ಜೋಬ್ಗೆ 200. ಇದು ನಮಗ್ ಗೊತ್ತಿಲ್ಲ. ಸಾಕ್ ಬಿಡಿ, ಜಗಳ ಮುಗ್ದೋಯ್ತು. ಹುಡುಗ್ ಬುದ್ಧಿ ಮಾತಾಡ್ತವೆ. ನಾನು ಅದೇ ವಯಸ್ಸು ದಾಟಿ ಬಂದಿರೋಣ. ನನಗೂ ಆಗ ಹಿಂಗೆ ಅನ್ಸೋದು. ಆಮೇಲೆ ಗೊತ್ತಾಗುತ್ತೆ ಅದು ಮುಟ್ಟಾಳ್ತನ ಅಂತ. ಆ ಹುಡುಗರು ಏನಪ್ಪ ಕೇಳಬಾರ್ದು ಕೇಳ್ಬಿಟ್ರು. ಕೇಳಿ. ಏನ್ ಗೌಡ್ರೆ ನೀವು ಅವ್ರ ಪರವಾಗಿ ಮಾತಾಡ್ತೀರಾ? ಬಿಡಣ್ಣ, ಏನ್ ಬೇಕೋ ಕೇಳಿ. ಕೇಳೋದೇನೈತೆ? ಗೆಜ್ಜೆಪುರ ಅಂತ ಹೆಸರಿಟ್ಕೊಂಡು ಒಂದು ಗೆಜ್ಜೆ ನಾದನೂ ಇಲ್ಲ ಅಂದ್ರೆ. ನಮ್ಮೂರಿಗಿನ್ನ ಚಿಕ್ಕೂರು. ಹೊಂಗನೂರವ್ರು ಮಾಡಿದ ರಿಕಾರ್ಡ್ ಡ್ಯಾನ್ಸ್ ನೋಡೋದಕ್ಕೆ ನಮ್ಮೂರಿನ ಗಂಡ್ಮಕ್ಳು ಹೆಂಡತಿ ಮಕ್ಳು ಕಣ್ತಪ್ಸ್ ಹೋಗ್ಲಿಲ್ವಾ? ಅಷ್ಟೇ ಯಾಕೆ, ಹೋದ ವರ್ಷ ಬರಗಾಲದಲ್ಲಿ ಒಡೆಮಾಯಿ ಸಂದರ್ಭದಲ್ಲಿ ಮಾಡಿದ ರಿಕಾರ್ಡ್ ಡ್ಯಾನ್ಸ್ ನ ನಮ್ಮೂರಿನವರು ವಾರಗಟ್ಲೆ ಅದ್ರ ಬಗ್ಗೆನೇ ಕುತ್ಕೊಂಡು ಮಾತಾಡ್ಲಿಲ್ವಾ? ಒಂದು ರಿಕಾರ್ಡ್ ಡ್ಯಾನ್ಸ್ ನೋಡೋದಕ್ಕೆ ನಮ್ಮೂರಿನವರು ಊರು ಬೀದಿ ಅಲಿಬೇಕಾ? ಈ ಸಲ ನಮ್ಮೂರ್ ಜಾತ್ರೆಯಲ್ಲಿ ನಡೆಯುವಂತ ರಿಕಾರ್ಡ್ ಡ್ಯಾನ್ಸ್ ನ ನಿಲ್ಸೋದಕ್ಕೆ ಯಾರಾದ್ರೂ ಬಂದ್ರೆ ನಾನು ಈ ಊರ್ ಬಿಟ್ಟು ಹೋಗ್ಬಿಡ್ತೀನಿ. ಅಂತ ಅನಿಬೇಡಿ. 4 ಜನಕ್ಕೋಸ್ಕರ ಮಾತಾಡುವಂತ ಟೈಮ್ ಬಂದಿದೆ. ಪೀಸೆ ಇಲ್ದಿರೋ ಊಟನ ಯಾರಾದ್ರೂ ಬಾಡೂಟ ಅಂತಾರ? ರಿಕಾರ್ಡ್ ಡ್ಯಾನ್ಸ್ ಇಲ್ದಿರೋ ಜಾತ್ರೆನ ಯಾರಾದ್ರೂ ಜಾತ್ರೆ ಅಂತಾರ? ನಾವೇನ್ ಬೆಂಕಿಲತನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಕಾವಿಲ್ಸ್ಕೊಳ್ದೆ ಕರೀತಾ ಇಲ್ಲ ಉಪಾಧ್ಯಕ್ಷರೇ. ಆಗೋ ಅಲ್ಲಿ ಕೂತಿದಾರಲ್ಲ, ಇವತ್ತು ನಾಳೆ ಸಾಯ ಮುದುಕರಿಗೋಸ್ಕರ ಕೇಳ್ತಾ ಇದೀನಿ. ಈಗ ಇನ್ನು ಕಣ್ಣೆ ಬಿಡಿದ್ರು ಈ ಕಣ್ಣ ಮಗಳಿಗೋಸ್ಕರ ಕೇಳ್ತಾ ಇದೀನಿ, ಮುಂದಿನ ಜನರೇಷನ್ಗೋಸ್ಕರ ಕೇಳ್ತಾ ಇದೀನಿ, ನಮ್ಮೆಲ್ಲರಿಗೋಸ್ಕರ ಕೇಳ್ತಾ ಇದೀನಿ. ನೀವು ಈ ಸಲ ಜಾತ್ರೆ ನಡೆಸ್ತಿರೋ ಬಿಡ್ತಿರೋ? ಕಾರ್ಗ ನೋಡ್ತಿರೋ ಇಲ್ವೋ? ನಮಗ್ ಮಾತ್ರ ರಿಕಾರ್ಡ್ ಡ್ಯಾನ್ಸ್ ಬೇಕೇ ಬೇಕು. ನನಗ್ ಬೆಂಕಿ ಇಡೋಕ್ ಮುಂಚೆ ಬೆಂಕಿ ಲತಾನ ಕರ್ತಾರಪ್ಪ. ಏನಾಯ್ತು? ಹಾಸನದಲ್ಲಿ ಮೊಳೆ ಚುಚ್ಕೊತ್ತು. ನಿಮ್ಮೂರು ಅರ್ಚಿಕೆರೆ ಅಲ್ವಾ? ಸೌಂಡ್ ಮಾಡ್ಬೇಡ. ಸೆಂಟಿಮೀಟರ್ಸ್. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಚುಚ್ಕೊಂಡಿರೋ ಮಳೆ ಜೊತೆಲಿ ಏರೋ ಮಳೆನೂ ಕಿತ್ಕೊಂಡೋಗಿರೋದು. ಎಲ್ಲಿದೆ? ಹೆಂಗೆ? ಯಾಕೋ ಒಳಗಡೆ ಹೋಗ್ತಿದ್ದೀನಿ ಅಂತ ಭಯನ? ಒಳಗಡೆ ಹೋಗಿ ಏನಾದ್ರೂ ಮಾಡ್ಬಿಡ್ತೀಯ ಅಂತ ಭಯ. ಬಿಡಲ್ಲ. ಬಿಡ್ಲಿಲ್ಲ ಅಂದ್ರೆ ಕಲ್ಲ ಅಂತ ಕೂಕೊಂಡ್ಬಿಡ್ತೀನಿ. ಹಿಡ್ಕೊ. ಏನ್ ಕಾಣಿಸ್ತಾ ಇದೆಯಾ ಕೊಡ್ತಿ? ದೇವಲೋಕದಲ್ಲಿ ಇರ್ಬೇಕಾದವಳು ನೀನು. ಮೋಸ್ಟ್ಲಿ ಯಾವುದೋ ಹೆಣ್ಣು ದೇವತೆಗೆ ನೀನಲ್ಲಿದ್ರೆ ರಿಸ್ಕು ಅಂತ ಇಲ್ಲಿಗೆ ಸ್ಕಿಪ್ ಮಾಡಿದಾಳೆ ಅಂತ ಕಾಣಿಸುತ್ತೆ. ಕಳ್ಳಿ, ನಾನ್ ತೋರಿಸಿದಾಗ ಮುಖ ತೋರಿಸ್ಕೊಂಡು ಹೋಗ್ಬಿಟ್ಟು ಈಗ ಅದನ್ನೇ ಹಾಕೊಂಡಿದ್ಯಾ? ಚಂದ್ರು, ಗೌಡ್ತಿ ಮನ್ಸಿನ ಯಾವುದೋ ಮೂಲೆಯಲ್ಲಿ ನಿನ್ ಮೇಲೆ ಪ್ರೀತಿ ಇದೆ ಅಂತ ಕಾಣಿಸುತ್ತೆ. ಏನೋ ನೋಡ್ತಾ ಇದೆಯಾ? ಓಸಿ ನೋಡ್ತಾ ಇರೋ ಪಿಕ್ಚರ್ ಯಾರು ನೋಡಿದ್ರೆ ಅಧ್ಯಕ್ಷರೇ ಮಗನೇ ಕತ್ತರಿಸ್ಬಿಡ್ತೀನಿ. ತಿರ್ಗಾ ಕಡೆಗೆ ಫ್ಯಾಮಿಲಿ ಪಿಕ್ಚರ್. ಹೀರೋಯಿನ್ ತೋರಿಸಿದ್ರು ಸೆನ್ಸರ್ನವ್ರು ಬಿಡಲ್ಲ.